ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್ ಸ್ಯಾಂಡ್ ಎಂಟರ್ಟೈನ್ಮೆಂಟ್. ಫ್ರೆಂಡ್ಸ್, ನೀವು ಇನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂತ ಇಲ್ಲಿ ಸಬ್ಸ್ಕ್ರೈಬ್ ಆಗಿ ಪಕ್ಕದ ಬೆಲ್ ಐಕಾನ್ನ ಕ್ಲಿಕ್ ಮಾಡಿ. ಅಮೃತಧಾರೆ ಧಾರಾವಾಹಿ ಶುಕ್ರವಾರದ ಸಂಚಿಕೆಯಲ್ಲಿ ಮೊದಲಿಗೆ ಗೌತಮ್ ಅವರು, ಅಲ್ಲ ಭೂಮಿಕಾ ಅವರೇ, ಮಲ್ಲಿನ ಯಾಕೆ ಒಳ್ಳೆ ಚಿಕ್ಕ ಹುಡುಗಿ ಥರ ಟ್ರೀಟ್ ಮಾಡ್ತಿದ್ದೀರಾ? ಅವಳಿಗೂ ಬುದ್ಧಿ ಇದೆ, ಜವಾಬ್ದಾರಿ ಇದೆ. ನೀವು ನೋಡಿದ್ರೆ ಪ್ರಶ್ನೆ ಮೇಲೆ ಪ್ರಶ್ನೆ ಮಾಡ್ತಿದ್ದೀರಲ್ಲ, ಅವಳಿಗೂ ಎಲ್ಲ ಅರ್ಥ ಆಗುತ್ತೆ, ಬಿಟ್ಬಿಡಿ ಅಂತ ಹೇಳ್ತಾರೆ. ಆಗ ಭೂಮಿಕಾ, ಗೌತಮ್ ಅವರೇ, ನಿಮಗೆ ಅರ್ಥ ಆಗಲ್ಲ, ಸುಮ್ಮನಿರಿ. ಅವಳು ಸುಮ್ಮನೆ ಬೆಳೆದಿದ್ದಾಳೆ ಅಷ್ಟೇ. ಅವಳಿನ್ನೂ ಚಿಕ್ಕ ಹುಡುಗಿನೇ. ಅವಳು ನನ್ನ ಮಗಳಿದ್ದಂಗೆ. ಅವಳಲ್ಲಿ ಒಂದು ಸಣ್ಣ ಬದಲಾವಣೆ ಆದರೂ ಕೂಡ ನನಗೆ ಗೊತ್ತಾಗುತ್ತೆ. ನಿಮಗಿದೆಲ್ಲ ಅರ್ಥ ಆಗೋದಿಲ್ಲ. ನೀವು ಸುಮ್ಮನೆ ಹಾಲು ಕುಡೀರಿ ಅಂತ ಹೇಳ್ತಾರೆ. ಆಗ ಗೌತಮ್ ಅವರು, ಓಕೆ ಮೇಡಮ್, ನೀವುಂಟು, ನಿಮ್ಮ ಮಗಳುಂಟು, ನಾನು ಇಂಟರ್ಫಿಯರ್ ಆಗಲ್ಲ ಅಂತ ಹೇಳ್ತಾರೆ. ಮತ್ತೆ ಇಲ್ಲಿ ಮಲ್ಲಿ ಸುನಿಲ್ ಬಗ್ಗೆನೇ ಯೋಚನೆ ಮಾಡ್ತಿರ್ತಾರೆ. ಆಗ ಅಲ್ಲಿಗೆ ಭೂಮಿಕಾ ಅವ್ರು ಬರ್ತಾರೆ. ಮಲ್ಲಿ, ತಗೋ, ನೀನು ಕಾಫಿ ಕೇಳ್ದಲ್ಲ ಅಂತ ಹೇಳ್ತಾರೆ. ಥ್ಯಾಂಕ್ಸ್ ಅಕ್ಕವ್ರೆ ಅಂತ ಮಲ್ಲಿ ಹೇಳ್ತಾರೆ. ಆಗ ಭೂಮಿಕಾ, ಮಲ್ಲಿ, ನಾಳೆ ಅಪ್ಪ ನಾವೆಲ್ಲರೂ ಕೂಡ ಮನೆಗೆ ಊಟಕ್ಕೆ ಅಂತ ಕರೆದಿದ್ದಾರೆ, ನೀನು ಯಾಕೆ ನಮ್ಮ ಜೊತೆ ಬರಬಾರ್ದು ಅಂತ ಹೇಳ್ತಾರೆ. ಅಷ್ಟರಲ್ಲಿ ಸುನಿಲ್ ಮಲ್ಲಿ ನಂಬರ್ಗೆ ಕಾಲ್ ಮಾಡ್ತಾರೆ. ಆಗ ಮಲ್ಲಿ ಗಾಬರಿಯಿಂದ ಕಾಲ್ ಕಟ್ ಮಾಡ್ತಾರೆ. ಆಗ, ಇಲ್ಲ ಅಕ್ಕವ್ರೆ, ನಾಳೆ ನನಗೊಂದು ಇಂಪಾರ್ಟೆಂಟ್ ಕ್ಲಾಸ್ ಇದೆ, ಅದಕ್ಕೆ ಹೋಗಲೇಬೇಕು ಅಂತ ಹೇಳ್ತಾರೆ. ಅಷ್ಟರಲ್ಲಿ ಮತ್ತೆ ಇನ್ನೊಂದು ಸರಿ ಸುನಿಲ್ ಫೋನ್ ಮಾಡ್ತಾರೆ. ಆಗ ಭೂಮಿಕಾ ಮೊಬೈಲ್ನ ನೋಡಿ, ಇದೇನಿದು, ಯಾರೋ ಚೈಲ್ಡ್ ಅಂತ ಕಾಲ್ ಮಾಡ್ತಿದ್ದಾರೆ, ಫೋನ್ ರಿಸೀವ್ ಮಾಡಿ ಮಾತಾಡು ಅಂತ ಹೇಳ್ತಾರೆ. ಆಗ ಮಲ್ಲಿ, ಅಕ್ಕವ್ರೆ, ನಮ್ಮ ಕ್ಲಾಸಲ್ಲಿ ಒಬ್ಳಿದ್ದಾಳೆ, ಯಾವಾಗಲೂ ಚೈಲ್ಡ್ ಥರನೇ ಆಡ್ತಿರ್ತಾಳೆ, ಅದಕ್ಕೆ ಚೈಲ್ಡ್ ಅಂತ ಸೇವ್ ಮಾಡ್ಕೊಂಡಿದ್ದೀನಿ. ಅದು ಅಲ್ಲದೆ ಅವಳಿವತ್ತು ಕ್ಲಾಸ್ಗೆ ಬಂದಿರಲಿಲ್ಲ ನೋಟ್ಸ್ ಕೇಳೋಕ್ಕೆ ಅಂತ ಫೋನ್ ಮಾಡಿರ್ತಾಳೆ. ನನ್ನದೇ ಇನ್ನೂ ನೋಟ್ಸ್ ಕಂಪ್ಲೀಟ್ ಆಗಿಲ್ಲ, ಆಮೇಲೆ ಮಾಡ್ತೀನಿ ಬಿಡಿ, ಪರವಾಗಿಲ್ಲ ಅಂತ ಹೇಳ್ತಾರೆ. ಆಗ ಭೂಮಿಕಾ, ಅಲ್ಲ, ನಾಳೆ ನಿನ್ನ ಕ್ಲಾಸ್ ಮುಗಿದು ಎಷ್ಟೊತ್ತಾಗುತ್ತೆ ಅಂತ ಕೇಳ್ತಾರೆ. 12:30 ಆಗ್ಬೋದು ಅಕ್ಕವ್ರೆ ಅಂತ ಮಲ್ಲಿ ಹೇಳ್ತಾರೆ. ಸರಿ, ಹಾಗಾದರೆ ನಾವು ಅಷ್ಟೊತ್ತಿಗೆ ಇಲ್ಲಿಂದ ಹೊರಡೋದು. ಒಂದು ಕೆಲಸ ಮಾಡ್ತೀವಿ, ನಾವೇ ನಿನ್ನನ್ನು ಕ್ಲಾಸ್ ಹತ್ರ ಬಂದು ಪಿಕ್ ಮಾಡ್ತೀವಿ, ಓಕೆನಾ ಅಂತ ಹೇಳ್ತಾರೆ. ಓಕೆ ಅಕ್ಕವ್ರೆ ಅಂತ ಮಲ್ಲಿ ಹೇಳ್ತಾರೆ. ಅಷ್ಟರಲ್ಲಿ ಮತ್ತೆ ಸುನಿಲ್ ಕಾಲ್ ಮಾಡ್ತಾರೆ. ಆಗ ಭೂಮಿಕಾ, ಅವಳು ಯಾಕೋ ಬಿಡೋ ಥರ ಕಾಣಿಸ್ತಿಲ್ಲ, ಮೊದಲು ಫೋನ್ ರಿಸೀವ್ ಮಾಡಿ ಇರೋ ವಿಷಯನ ಹೇಳಿಬಿಡು, ಮತ್ತು ಜಾಸ್ತಿ ಹೊತ್ತು ಎದ್ದಿರೋಕ್ಕೆ ಹೋಗಬೇಡ, ಗುಡ್ ನೈಟ್ ಅಂತ ಹೇಳಿ ಅಲ್ಲಿಂದ ಹೋಗ್ತಾರೆ. ಆಗ ಮಲ್ಲಿ, ಇವನು ಯಾಕೆ ಮತ್ತೆ ಮತ್ತೆ ಫೋನ್ ಮಾಡ್ತಾನೆ ಇದ್ದಾನಲ್ಲ, ಸ್ವಿಚ್ ಆಫ್ ಮಾಡಿಬಿಡ್ತೀನಿ ಅಂತ ಹೇಳಿ ಮೊಬೈಲ್ನ ಸ್ವಿಚ್ ಆಫ್ ಮಾಡ್ತಾರೆ. ಅದಾದಮೇಲೆ, ಅಲ್ಲ, ಒಳ್ಳೆ ಹುಡುಗನೇ ಅಂತ ಅನಿಸುತ್ತೆ, ಅವನನ್ನು ನೋಡ್ತಿದ್ರೆ ಪಾಪ ಅಂತ ಕೂಡ ಅನಿಸುತ್ತೆ, ಈ ವಿಷಯನ ಅಕ್ಕವ್ರಿಗೆ ಮತ್ತು ಭಾವನವ್ರಿಗೆ ಹೇಳಿಬಿಡ್ಲಾ? ಬೇಡ ಬೇಡ, ಸುಮ್ಮನೆ ಅವರು ಕೂಡ ಟೆನ್ಷನ್ ಆಗ್ತಾರೆ, ಏನಾಗುತ್ತೋ ಆಗಲಿ ಅಂತ ಹೇಳಿ ಸುಮ್ಮನಾಗ್ತಾರೆ. ಮತ್ತು ಇಲ್ಲಿ ಸುನಿಲ್ಗೂ ಬೇಜಾರಾಗುತ್ತೆ. ನಾನು ಬ್ಯಾಕ್ ಟು ಬ್ಯಾಕ್ ಕಾಲ್ ಮಾಡ್ತಿದ್ರು ಕೂಡ ಕಟ್ ಮಾಡ್ತಿದ್ದಾರೆ ಅಂತಂದರೆ ಅವ್ರಿಗೆ ತುಂಬಾ ಬೇಜಾರಾಗಿರಬೇಕು. ಇವಾಗ ನೋಡಿದ್ರೆ ಸ್ವಿಚ್ ಆಫೇ ಮಾಡಿಬಿಟ್ಟಿದ್ದಾರಲ್ಲ ಅಂತ ಯೋಚನೆ ಮಾಡ್ತಿರ್ತಾರೆ. ಮತ್ತು ಇಲ್ಲಿ ಮಂದಾಕಿನಿ ಅವರು ಸದಾಶಿವ್ ಅವ್ರಿಗೆ ಫೋನ್ ಮಾಡ್ತಾರೆ. ಮತ್ತು ಅವ್ರು ರಿಸೀವ್ ಮಾಡದಿರೋದು ನೋಡಿ ಬೈಕೊಂಡು ಇವರೊಬ್ಬರು ಹೊರಗಡೆ ಹೋದರೆ ಫೋನ್ ರಿಸೀವ್ ಮಾಡಲ್ಲ, ಅಂಗಡಿಗೆ ಹೋದರೆ ಅಲ್ಲೇ ಇದ್ಬಿಡ್ತಾರೆ, ಮನೆಗೂ ಬರಲ್ಲ ಅಂತ ಯೋಚನೆ ಮಾಡ್ತಿರ್ತಾರೆ. ಅಷ್ಟೇ ಸದಾಶಿವ್ರವ್ರು ಬರ್ತಾರೆ. ಏನ್ರಿ ನೀವು ಫೋನ್ ಮಾಡಿದ್ರೆ ಫೋನೇ ರಿಸೀವ್ ಮಾಡಲ್ವಲ್ಲ ಅಂತ ಕೇಳ್ತಾರೆ. ಆಗ ಸದಾಶಿವ್ರು, ಅಯ್ಯೋ ಮಂದಾಕಿನಿ, ಇಲ್ಲೇ ಗೇಟ್ ಹತ್ರ ಇದ್ದೆ ಕಣೆ, ಅದಕ್ಕೆ ಫೋನ್ ತೆಗಿಲಿಲ್ಲ ಅಂತ ಹೇಳ್ತಾರೆ. ಆಯ್ತಾಯಿತು, ನಾನು ಹೇಳಿದ್ದ ಅಂಗಡಿಯಿಂದ ನಾನು ಹೇಳಿದ ಎಲ್ಲ ಐಟಮ್ಸ್ನು ತಂದಿದ್ದೀರಾ ಅಲ್ವಾ, ಎಣ್ಣೆಲಿ ಸ್ವಲ್ಪ ವ್ಯತ್ಯಾಸ ಆದರೂ ಕೂಡ ಅಳಿಯಂದ್ರು ಏನೂ ತಿನ್ನೋದಿಲ್ಲ ಅಂತ ಹೇಳ್ತಾರೆ. ಆಗ ಸದಾಶಿವ್ ಅವರು, ನೋಡೆ, ನೀನು ಹೇಳಿರೋ ಅಂಗಡಿಯಿಂದ ನೀನು ಹೇಳಿರೋ ಅಷ್ಟೂ ಐಟಮ್ಸ್ನ ತಂದಿದ್ದೀನಿ, ಯಾವುದಾದ್ರೂ ಕಮ್ಮಿ ಇದ್ದರೆ ಹೇಳು, 3ರಷ್ಟು ತಂದುಕೊಡ್ತೀನಿ ಅಂತ ಹೇಳ್ತಾರೆ. ಆಗ ಮಂದಾಕಿನಿ, ಸರಿ ಸರಿ, ಆ ಜೀವ ಲ್ಯಾಪ್ಟಾಪ್ ಓದುತ್ತಾ ಅಲ್ಲೇ ಕೂತಿರ್ತಾನೆ, ಇನ್ನೇನು ಅಳಿಯಂದ್ರು ಬರೋ ಸಮಯ ಆಯಿತು, ಮೊದಲು ಅವನ್ನ ರೆಡಿಯಾಗಕ್ಕೆ ಹೇಳಿ, ಹಾಗೆ ನೀವು ಅವನ ಜೊತೆ ಮಾತಾಡ್ತಾ ಕೂತ್ಕೋಬೇಡಿ, ನನಗೆ ಕಿಚನಲ್ಲಿ ನಿಮ್ಮಿಂದ ಸಹಾಯ ಆಗಬೇಕು, ಬೇಗ ಬನ್ನಿ ಅಂತ ಹೇಳಿ ಅವರು ಕಿಚನ್ ಕಡೆ ಹೋಗ್ತಾರೆ. ಮತ್ತು ಇಲ್ಲಿ ಮಲ್ಲಿ ಕೋಚಿಂಗ್ ಸೆಂಟರ್ಗೆ ಹೋಗ್ತಿರ್ತಾರೆ. ಅಲ್ಲಿಗೆ ಸುನಿಲ್ ಬರ್ತಾರೆ. ರೀ, ನನ್ನಿಂದ ತಪ್ಪಾಯಿತು, ನಾನು ನೆನ್ನೆ ಆ ರೀತಿ ಮಾಡಬಾರ್ದಾಗಿತ್ತು, ಪ್ರಪೋಸ್ ಮಾಡಿ ತಪ್ಪು ಮಾಡಿದೆ, ಅದನ್ನು ಬಿಟ್ಟು ಈ ರೀತಿ ನನ್ನ ಜೊತೆ ಮಾತೆಲ್ಲ ಬಿಡಬೇಡಿ ಅಂತ ಹೇಳ್ತಾರೆ. ಆಗ ಮಲ್ಲಿ, ತಲೆ ತಿಂದೆ, ಸ್ವಲ್ಪ ಸುಮ್ಮನಿರ್ತೀಯಾ ಅಂತ ಕೇಳ್ತಾರೆ. ಆಗ ಸುನಿಲ್, ನೆನ್ನೆ ಮತ್ತೆ ನಾನು ಅಷ್ಟು ಸರಿ ಫೋನ್ ಮಾಡಿದ್ರು ನೀವು ರಿಸೀವ್ ಮಾಡಿದೆ, ಕಟ್ ಮಾಡ್ತಿದ್ರಿ ಗೊತ್ತಾ, ಅದಕ್ಕೆ ನಿಮಗೆ ಬೇಜಾರಾಗಿರಬೇಕು ಅಂತ ಹೇಳಿದೆ ಅಷ್ಟೇ ಅಂತ ಹೇಳ್ತಾರೆ. ಆಗ ಮಲ್ಲಿ, ನಾನೇನು ಮನೆಯಲ್ಲಿ ಓತ್ಲಾ ಓಡ್ಕೊಂಡು ಕೂತಿರ್ತೀನಿ ಅಂತ ಅಂದ್ಕೊಂಡಿದ್ಯಾ, ಅಷ್ಟಕ್ಕೂ ಎಲ್ಲ ವಿಷಯನೂ ನಾನು ನಿನಗೆ ನೆನ್ನೆನೇ ಹೇಳಿ ಕ್ಲಾರಿಫೈ ಮಾಡಿದ್ದೀನಿ ಅಲ್ವಾ, ಮತ್ತದೇ ವಿಷಯ ಮಾತಾಡಿ ಇರಿಟೇಟ್ ಮಾಡಬೇಡ ಅಂತ ಹೇಳ್ತಾರೆ. ಆಗ ಸರಿ ಸರಿ, ನಾನು ನೆನ್ನೆ ಪ್ರಪೋಸ್ ಮಾಡಿದ್ದಕ್ಕೆ ನೀವೆಲ್ಲೋ ನನ್ನ ಜೊತೆ ಮಾತಾಡೋದೇ ಇಲ್ವೇನೋ ಅಂತ ಅಂದ್ಕೊಂಡಿದ್ದೆ ಅಂತ ಹೇಳ್ತಾರೆ. ಆಗ ಮಲ್ಲಿ, ಅಷ್ಟಕ್ಕೂ ನನ್ನನ್ನೇನು ನಿನ್ನ ಥರ ಚೈಲ್ಡ್ ಅಂತ ಅಂದ್ಕೊಂಡಿದ್ಯಾ ಅಂತ ಹೇಳ್ತಾರೆ. ಆಗ ಸುನಿಲ್, ನೀವು ಇವತ್ತಿಂದ ಕೋಚಿಂಗ್ ಸೆಂಟರ್ಗೆ ಬರಲ್ವೇನೋ ಅಂತ ಕೂಡ ನನಗೆ ಎಷ್ಟು ಹೆದರಿಕೆ ಆಗಿತ್ತು ಗೊತ್ತಾ ಅಂತ ಹೇಳ್ತಾರೆ. ಆಗ ಮಲ್ಲಿ, ನೀನೊಬ್ಬ ದೊಡ್ಡ ಮನುಷ್ಯ, ನೆನ್ನೆ ಆ ರೀತಿಯೆಲ್ಲ ಮಾಡಿಬಿಟ್ಟೆ ಅಂತ ಹೇಳಿ ನಾನು ನನ್ನ ಗುರಿನ ಬಿಟ್ಬಿಡ್ಬೇಕಾ, ನೀನು ಮೊದಲೇ ಆತುರಗುಟ್ಟಿದ್ದ ಆಂಜನೇಯನ ಥರ ಆಡ್ತಿರ್ತೀಯ, ಅಷ್ಟಕ್ಕೂ ನಿನ್ನನ್ನು ಚಿಂಟು ಅಂತ ಕರೆಯೋದ್ರ ಬದಲು ಚೈಲ್ಡ್ ಅಂತಲೇ ಕರಿಬೇಕು,
ಹೇಗಿದ್ದರೂ ಮೊಬೈಲಲ್ಲಿ ನಿನ್ನ ಹೆಸರನ್ನ ಚೈಲ್ಡ್ ಅಂತಲೇ ಸೇವ್ ಮಾಡ್ಕೊಂಡಿದ್ದೀನಿ, ಇನ್ಮೇಲೆ ಹಾಗೆ ಕರಿತೀನಿ ಬಿಡು ಅಂತ ಹೇಳ್ತಾರೆ. ಆಗ ಸುನಿಲ್, ಹಾಗಾದರೆ ನೆನ್ನೆ ನಾನು ಆ ರೀತಿ ಮಾಡಿದ್ದಕ್ಕೆ ನಿಮಗೆ ಕೋಪ ಇಲ್ಲ ತಾನೇ ಅಂತ ಹೇಳ್ತಾರೆ. ಆಗ ಮಲ್ಲಿ ಮತ್ತದೇ ಹೇಳ್ತಿದ್ರೆ ಗ್ಯಾರಂಟಿ 2 ಕಪಾಳಕ್ಕೆ ಬಾರಿಸ್ತೀನಿ ಅಷ್ಟೇ ಅಂತ ಹೇಳ್ತಾರೆ. ಆಗ ಸುನಿಲ್, ಅಯ್ಯೋ ಮೇಡಮ್ ಹಂಗೆಲ್ಲ ಮಾಡೋಕ್ಕೆ ಹೋಗಬೇಡಿ, ಅಷ್ಟಕ್ಕೂ ಕಾನೂನನ್ನ ಕೈಗೆ ತೊಗೊಳಕ್ಕೆ ಹೋಗಬೇಡ್ರಿ ನೀವು ಅಂತ ಹೇಳ್ತಾರೆ. ಆಗ ಮಲ್ಲಿ, ಅದು ಸರಿ, ರೀ ಅಂದರೆ ಏನಂದೆ ಇನ್ನೊಂದ್ಸರಿ ಹೇಳು ಅಂತ ಕೇಳ್ತಾರೆ. ಆಗ ಸುನಿಲ್, ರೀ ಅಂದರೆ ಸುಂದ್ರಿ ಅಂತ ಹೇಳ್ತಾರೆ. ಆಗ ಮಲ್ಲಿ, ಯಾವ ಸುಂದ್ರಿ ಅಂತ ಕೇಳ್ತಾರೆ. ಆಗ ಸುನಿಲ್, ಅದೇ ರೀ, ನಿಮ್ಮ ಮುಖದ ಮೇಲೆ ಒಂದು ಮಚ್ಚೆ ಇದೆ ಗೊತ್ತಾ, ಅದು ನನ್ನ ಹಾರ್ಟಲ್ಲಿ ಹಾಗೆ ಹಚ್ಚುಳಿದ್ಬಿಟ್ಟಿದೆ, ಅದಕ್ಕೆ ನೀವು ಮಚ್ಚೆ ಸುಂದ್ರಿ, ಯಾರನ್ನೇ ಆದರೂ ಕೆಡ್ಡಕ್ಕೆ ಬೀಳಿಸ್ಕೊಳ್ಳೋ ಅಂಥ ಪವರು ಆ ಮಚ್ಚೆಲಿ ಇದೆ ಕಣ್ರಿ ಅಂತ ಹೇಳ್ತಾರೆ. ಆಗ ಮಲ್ಲಿ, ಹಾಗಾದರೆ ನೀಟಾಗಿ ಈ ರೀತಿ ಗಾಳ ಹಾಕಬೇಕು ಅಂತ ಫುಲ್ ಪ್ಲ್ಯಾನ್ ಮಾಡಿಕೊಂಡೆ ನನ್ನ ಹತ್ರ ಬಂದಿದ್ದ ನೀನು, ಹಾಗಾದರೆ ಅವತ್ತು ಬಸ್ ಸ್ಟಾಪಲ್ಲಿ ಬಂದು ಭೇಟಿ ಮಾಡಿದ್ದೆಲ್ಲ ಪ್ರೀ ಪ್ಲ್ಯಾನಾ ಅಂತ ಕೇಳ್ತಾರೆ. ಆಗ ಸುನಿಲ್, ಅಯ್ಯೋ ಹಾಗೆಲ್ಲ ಏನಿಲ್ಲ ರೀ, ಏನೇನು ಅಂತ ನಾನು ನಿಮಗೆ ಅವತ್ತೇ ಹೇಳಿದ್ದೀನಲ್ವಾ, ಮತ್ತೆ ಹೇಳೋಕ್ಕೆ ಹೋದರೆ ನೀವು ಕಪಾಳ ಕೊಡಿದ್ರು ಹೊಡೆದ್ಬಿಡ್ತೀರಾ, ಎಷ್ಟೇ ಆದರೂ ರೆಬಲ್ ಸ್ಟಾರ್ ಲೇಡಿ ವರ್ಷನ್ ಅಲ್ವಾ ಅಂತ ಹೇಳ್ತಾರೆ. ಆಗ ಸರಿ, ಹಾಗಾದರೆ ನಾನಿವಾಗ ಎಲ್ಲಿಗೋ ಹೋಗ್ತೀನಿ ಅಂತ ಹೇಳ್ತಾರೆ. ಆಗ ಎಲ್ಲಿಗೋಗ್ತಿದ್ದೀರಾ ಅಂತ ಕೇಳ್ಬೋದಾ ಅಂತ ಸುನಿಲ್ ಕೇಳ್ತಾರೆ. ಅದನ್ನೆಲ್ಲ ನಿನಗೆ ಯಾಕೆ ಹೇಳಬೇಕು, ಮತ್ತೆ ಸಿಗ್ತೀನಿ ಅಂತ ಮುಂದಕ್ಕೆ ಹೋಗ್ತಾರೆ. ಆಗ ಸುನಿಲ್, ಯಾವಾಗ ಸಿಗ್ತೀರಾ ಅಂತ ಹೇಳ್ತಾರೆ. ಅಷ್ಟರಲ್ಲಿ ಮಲ್ಲಿಗೆ ಭೂಮಿಕವ್ರು ಫೋನ್ ಮಾಡ್ತಾರೆ. ಫೋನ್ ರಿಸೀವ್ ಮಾಡಿ, ಅಕ್ಕವರೇ ಇಲ್ಲೇ ಇದ್ದೀನಿ, 2 ನಿಮಿಷ ಆಚೆ ಬರ್ತೀನಿ ರೀ ಅಂತ ಹೇಳಿ ಕಾಲ್ ಕಟ್ ಮಾಡಿ, ಹೋಗ್ತೀನಿ ಅಂದರೆ ಹೋಗ್ತೀನಿ, ಹೇಳ್ತೀನಿ ಅಂದರೆ ಹೇಳ್ತೀನಿ, ಬಾಯ್ ಅಂತ ಹೇಳಿ ಅಲ್ಲಿಂದ ಹೋಗ್ತಾರೆ. ಮತ್ತೆ ಇಲ್ಲಿ ಗೌತಮ್, ಭೂಮಿಕಾ, ಮಲ್ಲಿ ಮಕ್ಕಳ ಜೊತೆ ಸದಾಶಿವ ಅವ್ರ ಮನೆಗೆ ಬರ್ತಾರೆ. ಮೊದಲಿಗೆ ಮಂದಾಕಿನಿ, ಜೀವ ಇಬ್ಬರು ಕೂಡ ಅವ್ರನ್ನ ವೆಲ್ಕಮ್ ಮಾಡ್ತಾರೆ. ಆಗ ಅಪ್ಪು, ಬುಡತತ ಇಲ್ಲಿ ಕಾಣಿಸ್ತಿಲ್ಲ ಅಂತ ಹೇಳ್ತಾರೆ. ಆಗ ಸರಿಯಾಗಿ ಕೇಳಿದೆ, ಇಷ್ಟೋ ತನಕ ಇಲ್ಲೇ ಇದ್ದರು, ಇವಾಗ ಕಾಣಿಸ್ತಿಲ್ಲ ನೋಡು ರೀ, ಯಾರು ಬಂದಿದ್ದಾರೆ ನೋಡಿ ಅಂತ ಮಂದಾಕಿನಿ ಕೂಗ್ತಾರೆ. ಆಗ ಸದಾಶಿವರೊಳಗೆ ಬಂದು, ಮಂದಾಕಿನಿ ಯಾಕೆ ಅಷ್ಟು ಅರ್ಜೆಂಟ್ ಮಾಡ್ತೀಯಾ, ನಾನು ಕೂಡ ರೆಡಿ ಆಗಬೇಕಲ್ವಾ, ಪೌಡ್ರ್ ಹಾಕ್ಕೊಬೇಕು, ತಲೆ ಬಾಚ್ಕೊಬೇಕು ಅಂತ ಹೇಳ್ತಾರೆ. ಆಗ ಅಪ್ಪು, ಅಲ್ಲ ಬುಡತತ, ತಲೆಯಲ್ಲಿ ಕೂದಲೇ ಇಲ್ಲ, ಏನು ತಲೆ ಬಾಚ್ತೀರಾ ನೀವು ಅಂತ ಹೇಳ್ತಾರೆ. ಎಲ್ಲರೂ ಕೂಡ ನಗ್ತಿರ್ತಾರೆ. ಆಗ ಭೂಮಿಕಾ, ಅದು ಸರಿ ಜೀವ, ಮೈಲಿ ಕಾಣಿಸ್ತಿಲ್ಲ ಅಂತ ಕೇಳ್ತಾರೆ. ಆಗ ಜೀವ, ಒಂದು ಈವೆಂಟ್ ಇತ್ತು ಅಂತ ಹೇಳಿ ಔಟ್ ಆಫ್ ಸ್ಟೇಷನ್ ಹೋಗಿದ್ದಾಳೆ ಅಂತ ಹೇಳ್ತಾರೆ. ಆಗ ಅಪ್ಪು, ಮಹಿಮಾ ಅಂದರೆ ಯಾರು ಅಂತ ಕೇಳ್ತಾರೆ. ಆಗ ಮಂದಾಕಿನಿ, ಮಹಿಮಾ ಅಂದರೆ ನಿಮ್ಮ ಪಪ್ಪ ಇದ್ದಾರೆ ಗೊತ್ತಾ, ಅವ್ರ ತಂಗಿ, ನಿನಗೆ ಸೋದರತ್ತೆ ಆಗಬೇಕು, ಮತ್ತು ಇಲ್ಲಿ ನಿಂತಿದ್ದಾನೆ ಗೊತ್ತಾ, ಅವನು ನಿಮಗೆ ಜೀವ ಮಾಮ ಆಗಬೇಕು, ಅವನ ಹೆಂಡ್ತಿನೇ ಮಹಿಮಾ ಅತ್ತೆ ಅಂತ ಹೇಳ್ತಾರೆ. ಆಗ ಏನು ಓದ್ತಿದ್ದೀರಾ ನೀವಿಬ್ರು ಅಂತ ಜೀವವ್ರು ಕೇಳ್ತಾರೆ. ನಾವಿಬ್ಬರು 2nd ಸ್ಟ್ಯಾಂಡರ್ಡ್, ಮಮ್ಮಿ ಹೋಗೋ ಸ್ಕೂಲ್ಗೆ ನಾವು ಕೂಡ ಹೋಗೋದು, ಮಮ್ಮಿ ಹೆಡ್ ಮಿಸ್ಸು, ಮನೇಲೂ ಸ್ಟ್ರಿಕ್ಟು, ಸ್ಕೂಲಲ್ಲೂ ಸ್ಟ್ರಿಕ್ಟು ಅಂತ ಹೇಳ್ತಾರೆ. ಆಗ ಭೂಮಿಕಾ, ಅಪ್ಪ, ಅಪೇಕ್ಷಾ ಮತ್ತು ಪಾರ್ಥ ಅವ್ರಿಗೂ ಕೂಡ ನಾವಿಬ್ಬರು ಬಂದಿರೋ ವಿಷಯ ಹೇಳಿದಿದ್ರೆ ಅವರು ಕೂಡ ಬರ್ತಿದ್ರಲ್ವಾ ಅಂತ ಹೇಳ್ತಾರೆ. ಆಗ ಸದಾಶಿವರು, ಇಲ್ಲಮ್ಮ, ನೀವಿಬ್ಬರು ಒಂದಾಗಿರೋ ವಿಷಯ ಶಕುಂತಲಾ ದೇವಿ ಅವ್ರಿಗೆ ಮತ್ತು ಜಯದೇವ್ ಅವ್ರಿಗೆ ಏನಾದರೂ ಗೊತ್ತಾದರೆ ಏನಾದರೂ ತೊಂದರೆ ಆಗ್ಬೋದು ಅಂತ ಹೇಳಿ ಅವ್ರಿಗೆ ಇನ್ನೂ ವಿಷಯನ ಹೇಳಿಲ್ಲ ಅಂತ ಹೇಳ್ತಾರೆ. ಆಗ ಗೌತಮ್ ಅವರು, ಇಲ್ಲಮ್ಮವ, ನಾನೇ ಆ ಮನೆಗೆ ಹೋಗಿದ್ದೆ, ಜಯದೇವ್ಗೆ ಎಲ್ಲ ವಿಷಯ ಗೊತ್ತಾಗಿದೆ, ಇವಾಗೇನೂ ತೊಂದರೆ ಆಗೋದಿಲ್ಲ, ಅವರಿಬ್ರಿಗೂ ವಿಷಯನ ತಿಳಿಸಿ ಬರೋಕ್ಕೆ ಹೇಳ್ಬೋದು ಅಂತಾರೆ. ಸರಿ ಹೇಳಿ ಅಂದರೆ ಅಂತ ಹೇಳಿ ಸದಾಶಿವರು ಸುಮ್ಮನಾಗ್ತಾರೆ. ಆಗ ಮಂದಾಕಿನಿ, ಸ್ವಲ್ಪ ಅಡುಗೆ ಕೆಲಸ ಬಾಕಿ ಇದೆ, ನಾನು ಹೋಗಿ ಅದನ್ನು ಮುಗಿಸ್ಕೊತೀನಿ ಅಂತ ಹೇಳ್ತಾರೆ. ಬಾಮ್ಮ, ನಾನು ಕೂಡ ಹೆಲ್ಪ್ ಮಾಡ್ತೀನಿ ಅಂತ ಹೇಳಿ ಭೂಮಿಕಾ ಮತ್ತು ಮಂದಾಕಿನಿ ಇಬ್ಬರು ಕೂಡ ಅಡುಗೆ ಮನೆ ಕಡೆ ಹೋಗ್ತಾರೆ. ಉಳಿದವರೆಲ್ಲ ಮಾತಾಡ್ತಾ ಕೂತಿರ್ತಾರೆ. ಮತ್ತೆ ಇಲ್ಲಿ ಜೇಡಿ ಸುನಿಲ್ ಜೊತೆ ಮಾತಾಡ್ತಾ ಇರ್ತಾರೆ. ಏನೋ ಪೈಲ್ವಾನ್, ನಿನ್ನ ಕತೆ ಏನು, ನಾನು ಹೇಳಿದ ಟಾಸ್ಕ್ ಏನು ಮಾಡಿದೆ ಅಂತ ಕೇಳ್ತಾರೆ. ಆಗ ಸುನೀಲ್, ನಾನು ಒಬ್ಬನಿಂದ ಏನು ಮಾಡೋಕ್ಕಾಗುತ್ತೆ ಬಾಸ್, ನೀವು ಹೇಳ್ದಾಗೆ ನಾನು ಅವ್ರಿಗೆ ಪ್ರಪೋಸ್ ಮಾಡಿದೆ, ಆದರೆ ಅವರು ಎಸ್ ಅಂತಲೂ ಹೇಳಿಲ್ಲ, ನೋ ಅಂತಲೂ ಹೇಳಲಿಲ್ಲ ಅಂತ ಹೇಳ್ತಾರೆ. ಆಗ ಜೇಡಿ, ಅಲ್ಲಿಗೆ ಉತ್ತರ ಸಿಕ್ತಲ್ಲೋ, ಅವರು ತೀರ್ಮಾನ ತಗೊಳ್ಳೋದಕ್ಕೆ ಟೈಮ್ ತೊಗೊಂಡಿದ್ದಾರೆ ಅಂತ ಅರ್ಥ ಅಂತ ಹೇಳ್ತಾರೆ. ಇಲ್ಲ ಬಾಸ್, ನನಗೆ ಯಾಕೋ ಹಾಗೆ ಅನ್ನಿಸ್ತಾ ಇಲ್ಲ, ಅವರು ನನಗಿಂತ ದೊಡ್ಡವರು, ಅವ್ರ ಯೋಚನೆಗಳೆಲ್ಲ ದೊಡ್ಡದಾಗೇ ಇರುತ್ತೆ, ನನಗೆ ಯಾಕೋ ಇದೆಲ್ಲ ವರ್ಕ್ ಆಗಲ್ಲ ಅಂತ ಅನ್ನಿಸ್ತಾ ಇದೆ, ಇದನ್ನ ಇಲ್ಲಿಗೆ ಬಿಟ್ಬಿಡಬೇಕು ಅಂತ ಅನ್ನಿಸ್ತಾ ಇದೆ ಅಂತ ಹೇಳ್ತಾರೆ. ಆಗ ಜೇಡಿ, ಹಾಗಂತ ನೀನು ಸುಮ್ಮನಾದ್ರೆ ಹೇಗೋ, ಪದೇ ಪದೇ ಫೋನ್ ಮಾಡಿ ಮಾತಾಡಿಸ್ಬೇಕು, ಇಲ್ಲಾಂದರೆ ನೇರವಾಗಿ ಮಾತಾಡಬೇಕು ಅಂತ ಹೇಳ್ತಾರೆ. ಬಾಸ್, ನಾನು ಫೋನ್ ಮಾಡಿದೆ, ಅವರು ಪಿಕ್ ಮಾಡ್ತಾ ಇಲ್ಲ, ಮತ್ತು ನೇರವಾಗಿ ಸಿಕ್ಕಿದಾಗ ಮಾತಾಡ್ಸೋಕೆ ಹೋದೆ, ಮತ್ತು ನೀನು ಆ ವಿಷಯದ ಬಗ್ಗೆ ಮಾತಾಡಬೇಡ, ನನಗೆ ಇದರೆಲ್ಲ ಇಂಟ್ರೆಸ್ಟ್ ಇಲ್ಲ ಅಂತೆಲ್ಲ ಹೇಳಿಬಿಟ್ರು ಬಾಸ್ ಅಂತ ಹೇಳ್ತಾರೆ. ಹಾಗಂತ ನೀನು ಸುಮ್ಮನಾದರೆ ಹೇಗೋ, ನೀನು ಅವಳು ಹಿಂದೆ ಬೀಳಬೇಕು, ಅವಳು ತಲೆ ಕೆಡಿಸ್ಬೇಕು, ಯಾವ ಮಟ್ಟಕ್ಕೆ ನೀನು ಅವಳು ತಲೆ ಕೆಡಿಸ್ಬೇಕು ಅಂದರೆ ಅವಳ ಮನೆ ಮಠ ಎಲ್ಲ ಬಿಟ್ಟು ನೀನು ಹಿಂದೆ ಬಂದುಬಿಡಬೇಕು, ಆ ರೀತಿ ಮಾಡಬೇಕು, ಈಗಲೇ ಅವಳಿಗೆ ಫೋನ್ ಮಾಡಿ ಮಾತಾಡ್ಸೋ ಅಂತ ಹೇಳ್ತಾರೆ. ಆಗ ಸುನೀಲ್, ಬೇಡ ಬಾಸ್, ಇದು ಯಾಕೋ ವರ್ಕ್ ಆಗಲ್ಲ ಅಂತ ಅನ್ನಿಸ್ತಾ ಇದೆ, ಸಿಗದೆ ಇರೋ ಮೀನಿಗೆ ಬಲೆ ಬೀಸ್ತಾ ಇದ್ದೀನೇನೋ ಅಂತ ಅನ್ನಿಸ್ತಾ ಇದೆ, ಅವ್ರ ಮನೇಲಿ ಏನೇನು ಪ್ರಾಬ್ಲಮ್ ಇದೆಯೋ ಗೊತ್ತಿಲ್ಲ, ಇದ್ರ ಮಧ್ಯೆ ನನ್ನ ಪ್ರಾಬ್ಲಮ್ ಬೇಕಾ, ಇದನ್ನು ಇಲ್ಲಿಗೆ ಬಿಟ್ಬಿಡೋಣ, ಅದು ಅಲ್ಲದೆ ಅವರೆಲ್ಲೋ ಹೋಗ್ತೀನಿ ಅಂತ ಬೇರೆ ಹೇಳಿದ್ರು ಅಂತ ಹೇಳ್ತಾರೆ. ಆಗ ಜೇಡಿ,
ನೀನಾ ಬಾಸ್ ನಾನಾ? ನಾನು ಹೇಳ್ದಷ್ಟು ಮಾಡೋ, ಈಗಲೇ ಅವಳಿಗೆ ಕಾಲ್ ಮಾಡೋ, ನಾನು ನಿನ್ನ ಜೊತೆ ಇರ್ತೀನಿ ಅಂತ ಹೇಳ್ತಾರೆ. ಸುನಿಲ್ ಪದೇ ಪದೇ ಮಲ್ಲಿಗೆ ಫೋನ್ ಮಾಡ್ತಾರೆ. ಅವರು ರಿಸೀವ್ ಮಾಡದಿರೋದು ನೋಡಿ ಸುನಿಲ್ಗೆ ಬೇಜಾರಾಗುತ್ತೆ. ಬಾಸ್ ಅವರು ಫೋನ್ ರಿಸೀವ್ ಮಾಡ್ತಿಲ್ಲ ಬಾಸ್ ಅಂತ ಹೇಳ್ತಾರೆ. ಹಾಗಂತ ಸುಮ್ಮನೆ ಇರೋಕ್ಕಾಗುತ್ತೇನೋ, ನೀನು ಮಾಡ್ತಾನೆ ಇರೋ, ಅದು ಯಾವಾಗ ರಿಸೀವ್ ಮಾಡ್ತಾರೋ ನೋಡೇ ಬಿಡೋಣ ಅಂತ ಜಿಡಿ ಹೇಳ್ತಾರೆ. ಆಗ ಸುನಿಲ್ ಬಾಸ್ ಅವ್ರ ಟೆನ್ಷನಲ್ಲಿ ಅವ್ರು ಇರ್ತಾರೆ. ಪದೇ ಪದೇ ಫೋನ್ ಮಾಡ್ತಾಯಿದ್ರೆ ಅವ್ರು ನನ್ನ ನಂಬರ್ನ ಬ್ಲಾಕ್ ಮಾಡ್ತಾರೆ. ಪರ್ಮನೆಂಟಾಗಿ ಡೋರ್ ಕ್ಲೋಸ್ ಮಾಡಿದ್ರೆ ನಾನೇನು ಮಾಡಲಿ ಅಂತ ಹೇಳ್ತಾರೆ. ಮಾಡಿದ್ರೆ ಮಾಡಲಿ ಬಿಡೋ, ನಮಗೋಸ್ಕರ ಯಾವುದಾದ್ರೂ ಒಂದು ಕಿಟಕಿ ಇದ್ದೇ ಇರುತ್ತೆ, ನೀನು ತಲೆ ಕೆಡಿಸ್ಕೋಬೇಡ. ಈಗ ನಿನಗೆ ಒಂದು ಒಳ್ಳೆ ಆಫರ್ ಕೊಟ್ಟಿದ್ದೀನಿ, ನೀನು ಲೈಫಲ್ಲಿ ಸೆಟಲ್ ಆಗ್ತೀಯೋ ಲೂಸರ್ ಆಗ್ತೀಯೋ ನಿನಗೆ ಬಿಟ್ಟಿದ್ದು, ನೀನು ಹೇಗಾದರೂ ಮಾಡಿ ಅವಳನ್ನು ಪಟಾಯಿಸಲೇಬೇಕು. ನಿನಗೆ ನಾನು ಏನೇನು ಮಾಡ್ತೀನಿ ಅಂತ ಹೇಳಿದ್ನೋ ಅದನ್ನೆಲ್ಲ ಮಾಡಿಕೊಡ್ತೀನಿ. ಒಂದು ವೇಳೆ ನೀನು ಏನಾದರೂ ಇದ್ರಲ್ಲಿ ಸೋತ್ರೆ ನೀನು ಲೈಫಲ್ಲೇ ಸೋತಾಗೆ. ನಿನಗೆ 2 ದಿನ ಟೈಮ್ ಕೊಡ್ತೀನಿ, ಅಷ್ಟರಲ್ಲಿ ಅವಳನ್ನು ನೀನು ಬಲೆಗೆ ಬೀಳಿಸ್ಕೋಬೇಕು. ಇಲ್ಲ ಆಗಲ್ಲ ಅಂದರೆ ಈಗಲೇ ಹೇಳಿಬಿಡು, ನಾನು ಬೇರೆಯವ್ರನ್ನ ನೋಡ್ಕೋತೀನಿ. ಈ ಕೆಲಸ ಮಾಡೋದಕ್ಕೆ ಬೇಜಾನ್ ಜನ ಇದ್ದಾರೆ, ನಿನ್ನಿಂದನೇ ಈ ಕೆಲಸ ಆಗಬೇಕು ಅಂತ ಎಲ್ಲ ಏನಿಲ್ಲ. 2 ದಿನ ಟೈಮ್ ಕೊಡ್ತೀನಿ, ಏನು ಮಾಡ್ತೀಯ ಯೋಚನೆ ಮಾಡು ಅಂತೇಳಿ ಅಲ್ಲಿಂದ ಹೋಗ್ತಾರೆ. ಆಗ ಸುನಿಲ್ ಇವ್ರು ನೋಡಿದ್ರೆ 2 ದಿನ ಟೈಮ್ ಕೊಟ್ಟಿದ್ದಾರೆ, ಈಗ ನಾನು ಏನು ಮಾಡಲಿ ಅಂತ ಯೋಚನೆ ಮಾಡ್ತಾ ಇರ್ತಾರೆ. ಮತ್ತು ಸದಾಶಿವ ಅವ್ರ ಮನೇಲಿ ಎಲ್ಲರೂ ಕೂತ್ಕೊಂಡು ಮಾತಾಡ್ತಾ ಇರ್ತಾರೆ. ಮಂದಾಕಿನಿಯವರು ನೋಡ್ದ ಮಾವು ಐಸ್ ಕ್ರೀಮ್ ಕೊಡಿಸ್ತೀನಿ ಅಂದ ತಕ್ಷಣ ಅವ್ನ ಪಾರ್ಟಿ ಸೇರ್ಕೊಂಡ್ಬಿಟ್ರು ಅಂತ ಹೇಳ್ತಾರೆ. ಆಗ ಅಪ್ಪು ಮಿಂಚು ನೀವು ನನಗೆ ಐಸ್ ಕ್ರೀಮ್ ಕೊಡಿಸಿ ಅಮ್ಮಮ್ಮ, ನಾವು ಆಗ ನಿಮ್ಮ ಪಾರ್ಟಿಗೆ ಬರ್ತೀವಿ ಅಂತ ಹೇಳ್ತಾರೆ. ಆಗ ಮಂದಾಕಿನಿ ಇಷ್ಟೊತ್ತು ಅಡುಗೆ ಮಾಡೋಕ್ಕಿದ್ದು ಯಾರಿಗೆ ನಾನು ಅಂತ ಕೇಳ್ತಾರೆ. ಅದೆಲ್ಲ ಊಫಿ ಅಂತ ಮಿಂಚು ಅಪ್ಪು ಹೇಳ್ತಾರೆ. ನೋಡ್ದೇನೆ ಭೂಮಿ ನಿನ್ನ ಮಕ್ಕಳು ಹೇಗೆ ಮಾತಾಡ್ತಾ ಇದ್ದಾರೆ ಅಂತ ಮಂದಾಕಿನಿ ಹೇಳ್ತಾರೆ. ಆಗ ಗೌತಮ್ ಅವರು ಊಟ ಅಂತೂ ತುಂಬಾ ಚೆನ್ನಾಗಿತ್ತು, ಇಂಥ ಊಟ ಮಾಡಿ ತುಂಬ ದಿನ ಆಗಿತ್ತು ಅಂತ ಹೇಳ್ತಾರೆ. ಈ ಅಡುಗೆ ಎಲ್ಲ ಮಾಡೋದಕ್ಕೆ ಇವಳು ನನ್ನನ್ನು ಎಷ್ಟು ಕಾಡಿಸಿದ್ಲು ಗೊತ್ತಾ ಅಂತ ಸದಾಶಿವ ಅವ್ರು ಹೇಳ್ತಾರೆ. ಅಳಿಯಂದರೆ 1-2-3 ಐಟಮ್ ಮಾಡಿ ಅಂತ ಹೇಳಿದೆ, ನಂದೇನಾದರೂ ತಪ್ಪಿದೆಯಾ ಹೇಳಿ. ಒಂದು ವಿಷಯ ಅಂತೂ ಹೇಳಲೇಬೇಕು, ನಿಮಗೆ ಯಾವ್ಯಾವ ಫುಡ್ ಇಷ್ಟನೋ ಅದೆಲ್ಲ ನಿಮ್ಮ ಮಗನಿಗೂ ಇಷ್ಟ. ಅಪ್ಪ ಗಣಪತಿ ಆದರೆ ಮಗ ಬಾಲಗಣಪತಿ ಅಂತ ಹೇಳಿ ಮಂದಾಕಿನಿಯವರು ನಗ್ತಾ ಇರ್ತಾರೆ. ಆಗ ಸದಾಶಿವರು ಮಂದಾಕಿನಿ ಅಂತ ಹೇಳ್ತಾರೆ. ಆಗ ಮಂದಾಕಿನಿ ಸಾರಿ ಹೇಳಿ ಅಂದರೆ ಅಂತ ಹೇಳ್ತಾರೆ. ಇರಲಿ ಬಿಡಿ ಅತ್ತೆಯವರೇ, ನಾನು ನಾನು ಅದನ್ನು ಒಪ್ಕೋತೀನಿ, ನನಗೇನು ಬೇಜಾರಿಲ್ಲಪ್ಪ, ನನ್ನ ಹೊಟ್ಟೆ ನೋಡಿ ಎಷ್ಟಿದೆ ಅಂತ ಗೌತಮ್ ಹೇಳ್ತಾರೆ. ಆದರೂ ನೀವು ತುಂಬ ಸ್ಲಿಮ್ ಆಗಿದ್ದೀರ ಇತ್ತೀಚೆಗೆ ಅಲ್ವಾ ಭಾವನವ್ರೆ ಅಂತ ಮಲ್ಲಿ ಕೇಳ್ತಾರೆ. ಆಗ ಭೂಮಿ ಹೌದು ಅವರು ತುಂಬ ಸ್ಲಿಮ್ ಆಗಿದ್ದಾರೆ ಅಂತ ಹೇಳ್ತಾರೆ. ಆ ಥರ ಎಲ್ಲ ಏನಿಲ್ಲ ಸುಮ್ಮನಿರ್ರಿ ಅಂತ ಗೌತಮ್ ಹೇಳ್ತಾರೆ. ಮತ್ತು ಮಂದಾಕಿನಿ ಆದರೂ ಭೂಮಿ ಮಿಂಚು ಎಲ್ಲ ನಿನ್ನಾಗೆ ಕೆದಕಿ ತಿಂತಾಳೆ. ಮಿಂಚು ಪುಟ್ಟ ನೀನು ನಮ್ಮ ಗುಂಡು ಥರ ಆಗು, ಅವನು ನೋಡು ಎಷ್ಟು ಚೆನ್ನಾಗಿ ಊಟ ಮಾಡ್ತಾನೆ, ಗುಂಡಾಗಿದ್ದಾನೆ ಅಂತ ಹೇಳ್ತಾರೆ. ಅಯ್ಯೋ ಅಮ್ಮಮ್ಮ, ನಾನು ಅಮ್ಮನ ಥರ ಸಣ್ಣಗೆ ಇರ್ತೀನಿ, ಇವನ ಥರ ದಪ್ಪ ಆದರೆ ಓಡೋಕ್ಕೂ ಆಗಲ್ಲ ಅಂತ ಹೇಳ್ತಾಳೆ. ಎಲ್ಲರೂ ನಗ್ತಾ ಇರ್ತಾರೆ. ಆಗ ಮಂದಾಕಿನಿ ದೇವರಿಗೆ ಎಷ್ಟು ಥ್ಯಾಂಕ್ಸ್ ಹೇಳಿದ್ರು ಸಾಲದು, ನಾವೆಲ್ಲ ಒಟ್ಟಿಗೆ ಈ ರೀತಿ ಟೈಮ್ ಸ್ಪೆಂಡ್ ಮಾಡಿ ಅದೆಷ್ಟು ದಿನ ಆಗಿತ್ತೋ ಏನೋ ಅಂತ ಹೇಳ್ತಾರೆ. ಆಗ ಸದಾಶಿವರು ಹೌದು, ನಾವೆಲ್ಲ ಒಟ್ಟಿಗೆ ಈ ರೀತಿ ಕುತ್ಕೊಂಡು ಮಾತಾಡಿ ಊಟ ಮಾಡಿ ಅದೆಷ್ಟು ಟೈಮ್ ಆಗಿತ್ತೋ ಏನೋ ಅಂತ ಹೇಳ್ತಾರೆ. ಆಗ ಮಿಂಚು ಆದರೂ ತಾತ ಕೂತು ಬೋರ್ ಆಗ್ತಾ ಇದೆ, ಏನಾದರೂ ಗೇಮ್ ಆಡೋಣವಾ ಅಂತ ಕೇಳ್ತಾಳೆ. ಆಗ ಮಂದಾಕಿನಿ ನಾನು ರೆಡಿ, ನಿಮ್ಮಮ್ಮ ರೆಡಿ ಇದ್ದಾಳೇನೋ ಕೇಳು ಅಂತ ಹೇಳ್ತಾರೆ. ಭೂಮಿ ನಾನು ರೆಡಿ ಅಂತ ಹೇಳ್ತಾರೆ. ಹಾಗಾದರೆ ಅಂತಾಕ್ಷರಿ ಆಡೋಣವಾ ಅಂತ ಸದಾಶಿವರು ಹೇಳ್ತಾರೆ. ಅದೇ ಸಮಯಕ್ಕೆ ಮಲ್ಲಿಗೆ ಫೋನ್ ಬರುತ್ತೆ. ಆಗ ಭೂಮಿ ಮಾತಾಡು ಮಲ್ಲಿ, ಪರವಾಗಿಲ್ಲ ಅಂತ ಹೇಳ್ತಾರೆ. ಪರವಾಗಿಲ್ಲ ಹಾಕೋರೆ, ಇಂಥ ಖುಷಿ ಕ್ಷಣ ಸಿಗೋದೆ ಅಪರೂಪ, ಈಗ ಫೋನಲ್ಲಿ ಮಾತಾಡ್ತಾ ಟೈಮ್ ವೇಸ್ಟ್ ಮಾಡಿದ್ರೆ ಇಂಥ ಟೈಮ್ ಮತ್ತೆ ಸಿಗೋದಿಲ್ಲ ಅಂತ ಹೇಳ್ತಾರೆ. ಆಗ ಸದಾಶಿವರು ಹೌದಮ್ಮ, ಇಂಥ ಕ್ಷಣ ಮತ್ತೆ ಸಿಗೋದಿಲ್ಲ ಅಂತ ಹೇಳ್ತಾರೆ. ಎಲ್ಲರೂ ಅಂತಾಕ್ಷರಿ ಆಡ್ತಾ ಇರ್ತಾರೆ. ಇಲ್ಲಿಗೆ ಅಮೃತಧಾರೆ ಧಾರಾವಾಹಿ ಶುಕ್ರವಾರ ಸಂಚಿಕೆ ಮುಕ್ತಾಯ ಆಗುತ್ತೆ. ಮುಂದೆ ವಿಡಿಯೋಗೆ ದಯವಿಟ್ಟು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಥ್ಯಾಂಕ್ ಯು.